ಭಾಳ ಮುಖ್ಯವಾಗಿ ಬಜೆಟ್ನ ದೃಷ್ಟಿಕೋನ ಮತ್ತು ದಿಕ್ಕು ಕಾರ್ಪೊರೇಟ್ ಪರವಾಗಿದೆ ಮತ್ತು ಜನವಿರೋಧಿಯಾಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎರಡೂ ದಿನಗಳ ಬಜೆಟ್ ಅಧಿವೇಶನದಲ್ಲಿ ಜನ ಚಳುವಳಿಗಳ ಬಜೆಟ್ ಅಧಿವೇಶನ ಸರ್ವಾನುಮತದಿಂದ ಅಭಿಪ್ರಾಯಕ್ಕೆ ಬಂದಿದೆ. ಕೇಂದ್ರ ಸರ್ಕಾರ 98,000 73,000 to 60,000 crores ಏನು ಮನ್ರೇಗಾ ಮಾಡ್ತು. ಇದು ಗಾಯದ ಮೇಲೆ ಬರೆ ಕೊಟ್ಟ ಹಾಗೆ. ನರೇಂದ್ರ ಮೋದಿಯವರು ಎದೆನಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಅಂಬಾನಿ ಮತ್ತು ಅದಾನಿ ಇದ್ದಾರೆ. ಶ್ರೀರಾಮ ಆಂಜನೇಯನ ಎದೆಯಲ್ಲಿ ಶ್ರೀರಾಮಚಂದ್ರ ಇದ್ದರೆ ಶ್ರೀರಾಮನ ಹೆಸರು ಹೇಳುವಂಥ ನರೇಂದ್ರ ಮೋದಿ ಸರ್ಕಾರದ ಹೃದಯದಲ್ಲಿ ಶ್ರೀರಾಮನಿಲ್ಲ, ಬದಲಾಗಿ ಅಂಬಾನಿ ಮತ್ತು ಅದಾನಿ ಇದ್ದಾರೆ. ಏನಿವತ್ತು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆನೂ ಸಹ ನಾವು ನಿನ್ನೆ ಮೊನ್ನೆ ವಿಶ್ಲೇಷಣೆಗಳನ್ನು ಮಾಡಿದ್ದೀವಿ. ಆ ಬಜೆಟ್ನಲ್ಲಿ ಯಾವುದೇ ಥರವಾದಂತಹ ಜನಪರವಾದಂತಹ ನೀತಿಗಳು ನಿಲುವುಗಳು ಇಲ್ಲ ಅನ್ನೋದು ನಮಗೆ ಮನವರಿಕೆ ಆಗಿದೆ. ಇವತ್ತು ನಮ್ಮ ದೇಶದಲ್ಲಿ ಅತಿ ದೊಡ್ಡ ಆಹ್ವಾನ ಏನಿದೆ ಅಂದರೆ, ಯಾವ ರೀತಿ ಸುದೀರ್ಘ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಮಾನ್ಯ ಜನರನ್ನು ಕೇಂದ್ರವಾಗಿಟ್ಟುಕೊಂಡು ಅವರ ಕಡೆಗೆ ಹೋಗಿ ಅವರ ವಿಶ್ವಾಸ ಪಡೆದು ಅವರಿಗೆ ಸಮಗ್ರ ಚಿತ್ರವನ್ನು ಇಟ್ಟು ಒಂದು ಸುಯೋಜಿತ ಪರಿಣಾಮಕಾರಿ ಆಂದೋಲನವನ್ನು ಮಾಡುವ ಕಾಲ ತುಂಬ ಪಕ್ವವಾಗಿದೆ. ಯಾಕಂದರೆ ಇವರು ಏನೇ ಹೆಸರು ಹೇಳಿದರು, ನಿಮಗೆ ಗೊತ್ತಿದೆ, ರೈತರ ಹೋರಾಟ ಆದಾಗ ಇದೇ ಕಾಂಗ್ರೆಸ್ಸಿನ ಮುಖಂಡರಾದ ರಾಹುಲ್ ಗಾಂಧಿಯವರು ಯಾವ ರೀತಿ ವ್ಯಕ್ತ ಮಾಡಿದರು ಏನು ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ ನಿಮಗೆ. ಆದರೆ ಅವರ ಮಾತು ಇಲ್ಲಿ ಕರ್ನಾಟಕದ ಅವರ ಸರ್ಕಾರದ ನಡತೆ ನೋಡಿದರೆ ಇದು ಗಂಭೀರ ತದ್ವಿರುದ್ಧವಾಗಿದೆ. ಅಷ್ಟೇ ಅಲ್ಲದೆ ಅದೇ ಮನಮೋಹನ್ ಸಿಂಗ್ ಅವರು 1991 ಯಾವ ಆರ್ಥಿಕ ನೀತಿಗಳನ್ನು ಮಾಡಿದರು ಅದು ಯಾವುದನ್ನು ಅವರೇನೋ ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ತಮ್ಮ ಪ್ರಣಾಳಿಕೆಯೊಳಗೆ ಸ್ಪಷ್ಟವಾಗಿ ಹೇಳಿದರು, ಕರ್ನಾಟಕ ಜನತೆ ನಮಗೆ ಅಧಿಕಾರ ಕೊಟ್ಟರೆ ಈ 3 ಕರಾಳ ಕಾಯ್ದೆಗಳನ್ನು ಯಾವುದನ್ನು ಆಲ್ರೆಡಿ ಕೇಂದ್ರ ಸರ್ಕಾರ ರದ್ದು ಮಾಡಿದೆ, ಯಾವುದನ್ನು BJP ಸರ್ಕಾರ ಇಂಥದ್ದಿತ್ತು ನಾವು ರದ್ದು ಮಾಡ್ತೇವಂತ, ಇನ್ನೂವರೆಗೆ ಅದನ್ನು ಕೂಡ ಅವರು ಮಾಡಿಲ್ಲ. ಅಷ್ಟೇ ಅಲ್ಲ, ಇವತ್ತು ಎಲ್ಲರೂ ಹೇಳ್ತಾರೆ ಉದ್ಯೋಗ ಅತಿ ಮಹತ್ವದ್ದಿದೆ, ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಗಳು ಇವತ್ತು ಖಾಲಿ ಇದೆ ಅಂತ. ಆ ಬಗ್ಗೆ ಯಾವುದೇ ಪರಿಣಾಮಕಾರಿ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ 98,000 73,000 to 60,000 crores ಏನು ಮನ್ರೇಗಾ ಮಾಡ್ತು. ಇದು ಗಾಯದ ಮೇಲೆ ಬರೆ ಕೊಟ್ಟ ಹಾಗಿದೆ. ಮತ್ತು 100 ದಿವಸವನ್ನು 200 ದಿವಸ ಮಾಡೋದು ಏನೂ ದೊಡ್ಡ ಸಮಸ್ಯೆ ಇಲ್ಲ. ಯಾಕೆಂದರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅರುಣ್ ಕುಮಾರ್ ಅವರು, ನಾನು, ಪ್ರಶಾಂತ್ ಭೂಷಣ್ ಅವರು, ನಾವೊಂದು ಪೀಪಲ್ಸ್ ಕಮಿಷನ್ ಏನು ಮಾಡಿದ್ದೇವೆ. ನಮ್ಮ ದೇಶದೊಳಗೆ ಸಂಪನ್ಮೂಲಗಳದ ಯಾವುದೇ ಕೊರತೆ ಇಲ್ಲ. 2% ನಾವು ಟಾಪ್ 1% ವೆಲ್ದಿ ಮಂದಿಗೆ ನಾವು ಹಾಕಿದರೆ ಸಮಗ್ರ ಸಂಪೂರ್ಣ ಎಂಪ್ಲಾಯ್ಮೆಂಟ್ ಮಾಡೋ ಸಾಧ್ಯತೆ. ಮತ್ತೊಮ್ಮೆ ಹೋಗಿ ನಮ್ಮ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರು, ಅವರ ಎಲ್ಲ ಸಹೋದ್ಯೋಗಿಗಳು ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಳಗೆ ಸ್ಪಷ್ಟವಾಗಿ ಹೇಳಿದರು, ಏನು ರೈಟ್ ಟು ಎಂಪ್ಲಾಯ್ಮೆಂಟು, ರೈಟ್ ಟು ಹೆಲ್ತು, ರೈಟ್ ಟು ಎಜುಕೇಷನ್, ಇವೆಲ್ಲ ಏನಿದೆಯಲ್ಲ ಇವು ನಾನ್ ಜಸ್ಟಿಸಿಯಬಲ್ ಇದ್ದರೂ ಕೂಡ ಇವು ಫಂಡಮೆಂಟಲಿ ಇನ್ ದ ಗವರ್ನೆನ್ಸ್ ಆಫ್ ದ ಕಂಟ್ರಿ ಅಂತ ಹೇಳಿದರು. 75 ವರ್ಷ ದಾಟಿದರೂ ಕೂಡ ಇನ್ನೂ ಇವರು ಯಾವುದನ್ನು ತರ್ತಾ ಇಲ್ಲ. ಅದಕ್ಕೆ ಒಂದೇ ಒಂದು ಮದ್ದು ಏನಂದರೆ, ನಮ್ಮ HR ಬಸವರಾಜ್ ಅವರು ಏನು ಸ್ಪಷ್ಟವಾಗಿ ಹೇಳಿದರು, ಉಳಿದರೆಲ್ಲರೂ ನಾವು ದನಿ ಕೂಡಿಸಿದ್ದೇವೆ. ಇದೇ ಏಪ್ರಿಲ್ 17ಕ್ಕೆ ನಾವೆಲ್ಲರೂ ಕೂಡ್ತಾ ಇದ್ದೇವೆ. ನನ್ನ ಅಭಿಪ್ರಾಯದೊಳಗೆ ಇಲ್ಲಿಯವರೆಗೆ ಅವರು ನಡೆದು ಬಂದ ಹಾದಿಯನ್ನು ನೋಡಿದರೆ ಅವರು ಯಾವ ಅರ್ಥಪೂರ್ಣ ಬದಲಾವಣೆಗಳನ್ನು, ಯಾವ ಜನ ಚಳವಳಿಗಳ ಬಜೆಟ್ ಅಧಿವೇಶನ ಶಿಫಾರಸುಗಳನ್ನು ಮಾಡ್ತಾರೆ ಅನ್ನೋದು ನಮಗೇನೂ ವಿಶ್ವಾಸ ಇಲ್ಲ. ಏನೇ ಮಾಡಿದರೂ ಕೂಡ ಈಗ ಯಶವಂತ್ ಅವರು ಹೆಂಗೆ ಹೇಳಿದರು, ಸ್ಪಷ್ಟವಾಗಿ ಆ ಕವಿ ಈ ಕವಿಯವರ ದಾಟಿಯೊಳಗೆ ಹೇಳಿದರೂ ಕೂಡ ಇವ್ರದೆಲ್ಲ ಇರೋದು ಕಾರ್ಪೊರೇಟ್ ಪರ, ಇವ್ರ ಪರನೇ ಇದೆ. ಸೊ ಇಂಥವರಿಂದ ನಾವು ನಿರೀಕ್ಷೆ ಮಾಡೋದು ಸರಿಯಲ್ಲ. ಆದರೆ ಜನತೆ ಮಾಡಿದ ಸರ್ಕಾರಕ್ಕೆ ಒಂದು ಸಲ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕೇಳೋದು ನಮ್ಮ ಕರ್ತವ್ಯ ಇದೆ, ಅದನ್ನು ನಾವು ಮಾಡ್ತಾಯಿದ್ದೇವೆ. ಎರಡನೇದು ಏನಂದರೆ, ಜನರ ಮಧ್ಯದಲ್ಲಿ ಹೋಗಿ ಈ ಸಮಸ್ಯೆಗಳನ್ನು ನಾವು ಅವರಿಗೆ ಮನವರಿಸಬೇಕಾದ್ರೆ ನಮ್ಮಲ್ಲಿ ಮೊದಲು ಆ ಸ್ಪಷ್ಟತೆ ಬೇಕು. ಆ ಸ್ಪಷ್ಟತೆ ಸಲುವಾಗಿ ನನ್ನ ಅಭಿಪ್ರಾಯದೊಳಗೆ ಈ 2 ದಿವಸಗಳ ಜನ ಚಳವಳಿಗಳ ಅಧಿವೇಶನ ಇದೆ, ತುಂಬ ಅರ್ಥಪೂರ್ಣವಾಗಿ ವೈಚಾರಿಕ ಸ್ಪಷ್ಟತೆ, ನಿರ್ದಿಷ್ಟ ನಿಲುವುಗಳು ಮತ್ತು ನಿರ್ದಿಷ್ಟ ಕ್ರಮಗಳ ಬಗ್ಗೆ ನಾವು ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಒಂದು ಡಾಕ್ಯುಮೆಂಟ್ದಿಂದ ನಾವು ಜನರ ಮಧ್ಯದಲ್ಲಿ ಹೋಗಿ ಹೆಂಗೆ ಸುದೀರ್ಘ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಮಾಡಿದರು ಅಷ್ಟೇ ಅಲ್ಲ, ಹೊಸ ವಿನೂತನ ಹೋರಾಟದ ಪದ್ಧತಿಗಳನ್ನು ಕೂಡ ನಾವು ಮಾಡಬೇಕಾಗಿದೆ. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಅಧಿವೇಶನದ ಚರ್ಚೆ ನಡೀತಾ ಇದೆ.
ಆದರೆ ಅಲ್ಲಿ ಕಾಣ್ತಾ ಇರೋದು ಖಾಲಿ ಕುರ್ಚಿಗಳು. ಸಿಟ್ಟಿಂಗ್ ಚಾರ್ಜು, ತಿಂಗಳಿಗೆ ಸಂಬಳ, ಎಲ್ಲ ಸವಲತ್ತುಗಳು ಕೊಟ್ಟರೂ ಕೂಡ ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಳಷ್ಟು ಜನ ಸಕ್ರಿಯವಾಗಿ ಶಾಸಕರು ಪಾಲ್ಗೊಳ್ತಾ ಇಲ್ಲ. ಕೆಲವು ಶಾಸಕರು ಪಾಲ್ಗೊಂಡಿರೋರು ಕೂಡ ಬಜೆಟ್ ಮೇಲಿನ ಅರ್ಥಪೂರ್ಣವಾಗಿ ಚರ್ಚೆನಲ್ಲಿ ಪಾಲ್ಗೊಂಡಿಲ್ಲ. ಬೇಜವಾಬ್ದಾರಿ ಚರ್ಚೆಗಳಲ್ಲಿ ಕೂಡ ಅವರು ಪಾಲ್ಗೊಂಡಿದ್ದಾರೆ. ಆದರೆ ಗಾಂಧಿ ಭವನದಲ್ಲಿ ನಡೆದ ಜನ ಚಳುವಳಿಗಳ ಬಜೆಟ್ ಅಧಿವೇಶನದಲ್ಲಿ ಸಭಾಂಗಣ ಭರ್ತಿಯಾಗಿತ್ತು. ಯಾವುದೇ ಸಿಟ್ಟಿಂಗ್ ಚಾರ್ಜ್ ಇರಲಿಲ್ಲ, ಯಾರಿಗೂ ಸಂಬಳ ಇರಲಿಲ್ಲ. ಮಾತ್ರ ಅಲ್ಲ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಬಜೆಟ್ ಮೇಲಿನ ಪ್ರತಿಯೊಂದು ಅಂಶಗಳ ಮೇಲೂ ಕೂಡ ಭಾಳ ಅರ್ಥಪೂರ್ಣವಾದಂಥ ಚರ್ಚೆ ನಡೀತು. ಈ ಮಾತನ್ನು ಸ್ವತಃ ನಮ್ಮ ಮುಖ್ಯಮಂತ್ರಿಗಳು ಸಲ್ಲಿಸುವ ನಮ್ಮ ಹಕ್ಕೊತ್ತಾಯದ ಪತ್ರವನ್ನು ಪಡೆಯುವುದಕ್ಕೆ ಬಂದಿದ್ದಂಥ BR ಪಾಟೀಲ್ರೆ ಕೂಡ ಇದನ್ನು ಮಾತಾಡಿದ್ದಾರೆ. ಈ ಚರ್ಚೆ ಭಾಳ ಅರ್ಥಪೂರ್ಣವಾಗಿದೆ ಅಂತ. ಒಂದನೇದು. ಎರಡನೇದು, ಭಾಳ ಮುಖ್ಯವಾಗಿ ಬಜೆಟ್ನ ದೃಷ್ಟಿಕೋನ ಮತ್ತು ದಿಕ್ಕು ಕಾರ್ಪೊರೇಟ್ ಪರವಾಗಿದೆ ಮತ್ತು ಜನವಿರೋಧಿಯಾಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎರಡೂ ದಿನಗಳ ಬಜೆಟ್ ಅಧಿವೇಶನದಲ್ಲಿ ಜನ ಚಳುವಳಿಗಳ ಬಜೆಟ್ ಅಧಿವೇಶನ ಸರ್ವಾನುಮತದಿಂದ ಅಭಿಪ್ರಾಯಕ್ಕೆ ಬಂದಿದೆ. ಜನರನ್ನು ಪ್ರಜೆಗಳನ್ನಾಗಿ ನೋಡ್ತಾ ಇಲ್ಲ, ಫಲಾನುಭವಿಗಳನ್ನಾಗಿ ನೋಡ್ತಾ ಇದೆ ಈ ಎರಡೂ ಬಜೆಟ್ಗಳು. ರೈತರ, ಕಾರ್ಮಿಕರ, ದಲಿತರ, ಮಹಿಳೆಯರ, ವಿದ್ಯಾರ್ಥಿ ಯುವಜನರ ಕಲ್ಯಾಣಕ್ಕೆ ವಿರುದ್ಧವಾದಂಥ ಬಜೆಟು ಎರಡೂ ಬಜೆಟ್ಗಳಿವೆ. ಕೇಂದ್ರ ಸರ್ಕಾರದ ಬಜೆಟು ಕಹಿಲೇಪಿತ ವಿಷದ ಮಾತ್ರೆಯಾಗಿದ್ದರೆ ರಾಜ್ಯ ಸರ್ಕಾರದ ಬಜೆಟು ಸಿಹಿಲೇಪಿತ ವಿಷದ ಮಾತ್ರೆಯಾಗಿದೆ. ಎರಡೂ ಕೂಡ ಜನರಿಗೆ ಉಣಿಸ್ತಾ ಇರೋದು ವಿಷವನ್ನೇ. ಇವರು ರಾಜ್ಯ ಸರ್ಕಾರದ ಬಜೆಟು ಸಿದ್ದರಾಮಯ್ಯನವರು ಪ್ರಗತಿಪರ, ಕ್ರಾಂತಿಕಾರಿ, ಕೆಲವು ಸಾಹಿತಿಗಳ ನುಡಿಗಳನ್ನು ತಮ್ಮ ಕಾರ್ಪೊರೇಟ್ ಪರವಾದ ಕ್ರಮಗಳನ್ನು ಮರೆಮಾಚುವ ಕಾರಣಕ್ಕಾಗಿ ಬಳಸಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟು ಎಷ್ಟು ಪ್ರಮಾಣದಲ್ಲಿ ಕಾರ್ಪೊರೇಟ್ ಪರವಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಕೂಡ ಖಾಸಗೀಕರಣ ಮತ್ತು ಕಾರ್ಪೊರೇಟ್ ಪರವಾಗಿ ಇದಾಗಿದೆ. ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿರುವಂಥ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರದ ಬಜೆಟು ಕಾರ್ಪೊರೇಟ್ ಪರವಾಗಿರುವುದನ್ನ ಸಮರ್ಥಿಸುವ ಉದ್ದೇಶಕ್ಕಾಗಿ, ರಾಜ್ಯ ಸರ್ಕಾರವನ್ನು ರಕ್ಷಣೆ ಮಾಡುವ ಉದ್ದೇಶಕ್ಕಾಗಿ ಮತಾಂಧತೆ ಮತ್ತು ಕೋಮು ದ್ವೇಷದ ಅಭಿಪ್ರಾಯಗಳ ಮೇಲೆ ಜನರ ಗಮನನ ಬೇರೆ ಕಡೆ ಸೆಳೆದು ನಿಜವಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ರಕ್ಷಣೆ ಕೊಡ್ತಾ ಇದ್ದಾರೆ. ಕಾರ್ಪೊರೇಟ್ ಸ್ವರೂಪವನ್ನು ಬಯಲು ಮಾಡ್ತಾ ಇಲ್ಲ, ಕಾರ್ಪೊರೇಟ್ ಪರವಾಗಿರ್ತಕ್ಕಂಥದ್ದನ್ನು. ಹಂಗಾಗಿ ವಿರೋಧ ಪಕ್ಷ ರಚನಾತ್ಮಕವಾಗಿ ಏನು ಬಜೆಟ್ ಮೇಲೆ ಅರ್ಥಪೂರ್ಣವಾಗಿ ಚರ್ಚೆಯಲ್ಲಿ ತೊಡಗಬೇಕಾಗಿತ್ತು, BJP ಅತ್ಯಂತ ದಿವಾಳಿತನದ ಮತ್ತು ಕೋಮುದ್ವೇಷದ ಭಾವನೆಯನ್ನು ವ್ಯಕ್ತಪಡಿಸಿರೋದನ್ನು ಕೂಡ ನಮ್ಮ ಜನ ಚಳುವಳಿಗಳ ಬಜೆಟ್ ಅಧಿವೇಶನ ಭಾಳ ತೀವ್ರವಾಗಿ ಖಂಡಿಸಿದೆ. ಭಾಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ವಿಶೇಷವಾಗಿ ರಾಜ್ಯ ಸರ್ಕಾರದ ಬಜೆಟು ಕೇಂದ್ರ ಸರ್ಕಾರದ್ದು ಕಾರ್ಪೊರೇಟ್ ಪರವಾಗಿದೆ ಅಂತೇಳಿ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಎದೆನಲ್ಲಿ ಯಾರಿದ್ದಾರೆ ಅಂತೇಳಿದ್ರೆ ಅಂಬಾನಿ ಮತ್ತು ಅದಾನಿ ಇದ್ದಾರೆ. ಶ್ರೀರಾಮ ಆಂಜನೇಯನ ಎದೆಯಲ್ಲಿ ಶ್ರೀರಾಮಚಂದ್ರ ಇದ್ದರೆ ಶ್ರೀರಾಮನ ಹೆಸರು ಹೇಳುವಂಥ ನರೇಂದ್ರ ಮೋದಿ ಸರ್ಕಾರದ ಹೃದಯದಲ್ಲಿ ಶ್ರೀರಾಮನಿಲ್ಲ, ಬದಲಾಗಿ ಅಂಬಾನಿ ಮತ್ತು ಅದಾನಿ ಇದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವ್ರ ಬಜೆಟಲ್ಲಿ ಕೂಡ ಇರುವುದು ರಿಯಲ್ ಎಸ್ಟೇಟ್ ಕುಳುಗಳು. DK ಶಿವಕುಮಾರು, MB ಪಾಟೀಲ್ರು ಈ ಬಜೆಟ್ ಮೇಲೆ ಪೂರ್ತಿ ಹಿಡಿತವನ್ನು ಅವರು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ನವ್ರಿಗೆ ಮತ್ತು ಇಂಡಸ್ಟ್ರಿ ಹೆಸರಿನಲ್ಲಿ ರೈತರ ಭೂಮಿಯನ್ನು ಲೂಟಿ ಮಾಡುವಂಥವ್ರಿಗೆ ಭಾಳ ದೊಡ್ಡ ಮಣೆಯನ್ನು ಈ ಬಜೆಟ್ನಲ್ಲಿ ಕೊಡಲಾಗಿದೆ. PPP ಮಾದರಿಯ ಯೋಜನೆಗಳು ಅಂತೇನು ಇವತ್ತು ರಾಜ್ಯ ಸರ್ಕಾರ ಪ್ರಕಟ ಮಾಡಿದೆ, ಭಾಳಷ್ಟು ಎಲ್ಲ ಕಡೆನೂ PPP ಮಾಡಲಿದ್ದಾರೆ. ಅದು ಸಾರ್ವಜನಿಕರ ಸಂಪತ್ತನ್ನು ಖಾಸಗಿಯವರ ಲಾಭಕ್ಕಾಗಿ ಮೀಸಲಿಡ್ತಕ್ಕಂಥ ಒಂದು ದಿವಾಳಿಕೋರ ರೈತ ವಿರೋಧಿ ಕ್ರಮ. ಈ PPP ಮಾದರಿಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಬೇಕು. ಈ ಬಜೆಟ್ ಪ್ರಸ್ತಾವದಿಂದ PPP ಮಾದರಿಯನ್ನು ಹೊರಗಿಡಬೇಕು ಅನ್ನುವಂಥ ಒತ್ತಾಯವನ್ನು ಜನ ಚಳುವಳಿಗಳ ಬಜೆಟ್ ಅಧಿವೇಶನ ಸರ್ವಾನುಮತದಿಂದ ಮಾಡಿದೆ. ಏನಿವತ್ತು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆನೂ ಸಹ ನಾವು ನಿನ್ನೆ ಮೊನ್ನೆ ವಿಶ್ಲೇಷಣೆಗಳನ್ನು ಮಾಡಿದ್ದೀವಿ. ಆ ಬಜೆಟ್ನಲ್ಲಿ ಯಾವುದೇ ಥರವಾದಂತಹ ಜನಪರವಾದಂತಹ ನೀತಿಗಳು ನಿಲುವುಗಳು ಇಲ್ಲ ಅನ್ನೋದು ನಮಗೆ ಮನವರಿಕೆ ಆಗಿದೆ. ಕಾರ್ಪೊರೇಟ್ ಹಾಗೂ ಈ ಒಂದು ದೇಶದ ಕೊಳ್ಳೆ ಹೊಡಿತಾ ಇರ್ತಕ್ಕಂತಹ ದೊಡ್ಡ ದೊಡ್ಡ ಭೂಮಾಲೀಕರು ಇರ್ಬೋದು, ಅದೇ ಥರದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಿರ್ಬೋದು, ಅವರ ಪರವಾಗಿರ್ತಕ್ಕಂಥ ಬಜೆಟನ್ನು ನಾವು ನೋಡ್ತಾ ಇದ್ದೀವಿ. ಶಿಕ್ಷಣಕ್ಕೆ ಏನು ಕೊಡ್ತಾ ಇದ್ರು ಈ ಹಿಂದೆ ಅದನ್ನು ಕಡಿತಗೊಳಿಸಿದ್ದಾರೆ, ಆರೋಗ್ಯಕ್ಕೆ ಕಡಿತಗೊಳಿಸಿದ್ದಾರೆ, ಮನರೇಗಾಗೆ ಕಡಿತಗೊಳಿಸಿದ್ದಾರೆ, ಎಲ್ಲ ರೀತಿಯ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಹಿಂದೆ ಸರಿಸ್ತಾ ಇದ್ದಾರೆ. ಅದಲ್ಲದೆ 12 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಇರುವವರಿಗೆ ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ಎಷ್ಟು ಜನಕ್ಕೆ ಇವತ್ತು ಸಿಗ್ತಾ ಇದೆ?
12 ಲಕ್ಷ ಜನ ಆದಾಯ ಇರ್ತಕ್ಕಂಥ ಜನ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಇವತ್ತಿನ ದಿನ? ಬರೀ ಒಂದು 3-4% ಜನ ಏನಿದ್ದಾರೆ ಅವರಿಗೆ ಇದು ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಅನ್ನೋ ಹೇಳಿಬಿಟ್ಟು ಎಲ್ಲ ಮಾಧ್ಯಮಗಳು ಅದನ್ನು ಕೊಂಡಾಡ್ಬಿಟ್ಟು ನೈಜವಾಗಿ ಜನಸಾಮಾನ್ಯರಿಗೆ ಏನು ದುಷ್ಪರಿಣಾಮ ಆಗ್ತಾ ಇದೆ ಅದನ್ನು ಹಿನ್ನೆಲೆಗೆ ಸರಿಸಿದ್ದಾರೆ. ಈ ಥರದ ಒಂದು ವಚನಭ್ರಷ್ಟ ಸರ್ಕಾರ ಕೇಂದ್ರದಲ್ಲಿದೆ. ಹಾಗಾಗಿ ನಾವು ಅದರಿಂದ ಯಾವುದೇ ಥರದ ಒಂದು ನಿರೀಕ್ಷೆಯನ್ನು ಸಹ ಇಟ್ಕೊಂಡಿಲ್ಲ. ಆ ಒಂದು ಹೋರಾಟವನ್ನು ನಾವು ಇನ್ನು ಮುಂದೆನೂ ಸಹ ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ರಾಜ್ಯ ಸರ್ಕಾರದ ಕಡೆಗೆ ಬಂದರೆ ಈಗಾಗಲೇ ನಮ್ಮ ಹಿರಿಯರು ಮಾತಾಡಿದ್ದಾರೆ, ನುಡಿದಂತೆ ನಡೆದಂಥ ಸರ್ಕಾರ ಅಂಥೇಳಿ. ಏನು ನುಡಿದಿದ್ದಾರೆ ಇವರು, ಅದನ್ನು ನಾವು ಇವತ್ತಿನ ದಿವಸ ಅವರಿಗೆ ಮತ್ತೆ ನೆನೆಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕನಿಷ್ಠ ವೇತನ 7 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಕನಿಷ್ಠ ವೇತನದ ಪರಿಷ್ಕರಣೆ ಆಗಲಿಲ್ಲ. ಬೆಲೆ ಏರಿಕೆ ನೋಡಿದರೆ ನಾಗಾಲೋಟದಲ್ಲಿ ಹೋಗ್ತಾ ಇದೆ. ಆದರೆ ದುಡಿಯುವ ಜನಕ್ಕೆ ಒಂದು ಕನಿಷ್ಠ ವೇತನ ಏನಿದೆ ಅದನ್ನು ಸಹ ಪರಿಷ್ಕರಣೆ ಮಾಡಲಿಲ್ಲ. ಮಾಡಿದ್ದನ್ನು ಸಹ ಕಾಟಾಚಾರಕ್ಕೆ ಮಾಡಿದ್ದಾರೆ. ಅದೀಗ ಕೋರ್ಟಲ್ಲಿದೆ. ಅದನ್ನು ವೆಕೇಟ್ ಮಾಡಿಸ್ಬೇಕಂತೇಳಿ ನಾವು ಅನೇಕ ಬಾರಿ ನಮ್ಮ ಸಚಿವರಿಗೆ ಸಹ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆಯೂ ಇವರಿಗೆ ಕಾಳಜಿ ಇಲ್ಲ. ಅದೇ ಥರದಲ್ಲಿ ಬಜೆಟ್ ಪೂರ್ವಭಾವಿಯಾಗಿ ಸಭೆ ಕರಿಬೇಕು, ಕಾರ್ಮಿಕ ಸಂಘಟನೆ ಜೊತೆಯಲ್ಲಿ ಸಭೆ ಕರೆದು ನಿಮ್ಮ ಅಹವಾಲುಗಳೇನಿದೆ, ಬೇಡಿಕೆಗಳೇನಿದೆ ಅನ್ನೋದನ್ನು ಚರ್ಚೆ ಮಾಡಿ ಅಂತ ನಾವು ಪತ್ರಗಳನ್ನು ಸಹ ಕೊಟ್ಟಿದ್ವಿ. ಅದನ್ನು ಸಹ ಚರ್ಚೆ ಮಾಡಲಿಲ್ಲ. ಆದರೆ ಮಾಲೀಕರ ಜೊತೆಯಲ್ಲಿ CII ಇರ್ಬೋದು, ಇಂಡಿಯನ್ ಆಫ್ ಚೇಂಬರ್ಸ್ ಕಾಮರ್ಸ್ಗಳಿರ್ಬೋದು, ಅವರೆಲ್ಲರ ಜೊತೆಯಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಆದರೆ ಕಾರ್ಮಿಕ ಸಂಘಟನೆ ಜೊತೆಯಲ್ಲಿ ಸಭೆಗಳನ್ನು ಮಾಡಲಿಲ್ಲ. ಇವತ್ತೇನು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯೋಗ ಸೃಷ್ಟಿಯನ್ನು ಕ್ರಿಯೇಟ್ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದರೆ ಗಿಗ್ ಮತ್ತು ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ಗೆ. ಅಂದರೆ ಪಾಪ ನಮ್ಮ ಯುವಕರು ಏನಿದ್ದಾರೆ ಇವತ್ತಿನ ದಿವಸ ನಗರ ಪ್ರದೇಶದಲ್ಲಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಉದ್ಯೋಗಕ್ಕೋಸ್ಕರ ನಗರಕ್ಕೆ ಬರ್ತಾರೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ಗಿಗ್ ಮತ್ತು ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಲಕ್ಷಾಂತರ ಜನ ಯುವಕರು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆಳಿಗ್ಗಿನ ಸಂಜೆ ತನಕ ಕೆಲಸ ಮಾಡಿದ್ರು ಸಹ 500 ರೂಪಾಯಿ ಅವ್ರ ಜೇಬಲ್ಲಿ ಒಂದು ಶೇಖರಣೆ ಆಗ್ತಾ ಇಲ್ಲ. ಎಲ್ಲ ದುಡ್ಡನ್ನು ಸಹ ಬೇರೆ ಬೇರೆ ಕಂಪ್ನಿಗಳು ಯಾರಿದ್ದಾರೆ, ಮೊಬೈಲ್ ಆಧಾರಿತವಾದಂತಹ ಆ್ಯಪ್ ಆಧಾರಿತವಾದಂತಹ ಒಂದು ಕಂಪ್ನಿಗಳು ಯಾರಿದ್ದಾರೆ ಅವ್ರ ಜೇಬಿಗೆ ಹೋಗ್ತಾ ಇದೆ. ಅವ್ರಿಗೊಂದು ಬಿಲ್ಲನ್ನು ತೊಗೊಂಬನ್ನಿ ಅಂತ ನಾವು ಕೇಳಿದ್ವಿ. ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೇಳಿದ್ವಿ. ಕೊನೆಗೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಒಂದು ಡ್ರಾಫ್ಟನ್ನು ರೆಡಿ ಮಾಡಿ ಹಾಕಿದ್ರು. ಆ ಡ್ರಾಫ್ಟನ್ನು ಸಹ ನಾವು ಪರಿಷ್ಕರಣೆ ಮಾಡಿಬಿಟ್ಟು ಅಲ್ಲಿ ಎಲ್ಲಿ ಹಣ ಸಂದಾಯ ಆಗಬೇಕು, ಯಾವ ಥರದಲ್ಲಿ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು ಅನ್ನೋ ವಿಚಾರವನ್ನು ಹೇಳಿದ್ವಿ. ಕೊನೆಗೆ ಬೆಳಗಾವಿ ಅಧಿವೇಶನದಲ್ಲಿ ಅದು ಮಂಡನೆ ಆಗುತ್ತೆ ಅಂತ ನಾವು ಕಾದಿದ್ವಿ. ಅಲ್ಲೂ ಸಹ ಅದು ಮಂಡನೆ ಆಗಲಿಲ್ಲ. ಇವತ್ತಿನ ಬಜೆಟ್ನಲ್ಲೂ ಸಹ ಅದು ಯಾವುದೇ ಥರದಲ್ಲೂ ಪ್ರಸ್ತಾಪ ಆಗಲಿಲ್ಲ. ಅಂದರೆ ಎಲ್ಲ ರೀತಿಯಲ್ಲೂ ಸಹ ಇವತ್ತು ರಾಜ್ಯ ಸರ್ಕಾರದ ಬಜೆಟು ಜನಸಾಮಾನ್ಯರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿಲ್ಲ, ಖಾಸಗಿ ಶಾಲೆಗಳಿಗೆ ಪೂರಕವಾಗಿರ್ತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ. 4,500 ಏನು ಶಾಲೆಗಳನ್ನು ಮುಚ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಮುಚ್ತೀವಿ ಅಂತ ಹೇಳಿದರೆ ಅಲ್ಲಿ ಏನು ಮಕ್ಕಳ ಒಂದು ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಮುಚ್ತಾ ಇದ್ದಾರೆ, ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಥರದ ಒಂದು ದೃಢವಾದಂತಹ ಒಂದು ವಿಚಾರಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿಲ್ಲ. ನಾವು ಈ ಸರ್ಕಾರವನ್ನು ರಾಜ್ಯದ ಜನ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು. ಆ ನಿರೀಕ್ಷೆಯನ್ನು ಈ ರಾಜ್ಯ ಸರ್ಕಾರ ಹುಸಿಗೊಳಿಸಿದೆ. ನಾವು ನಿಜವಾದ ವಿರೋಧ ಪಕ್ಷವಾಗಿ ಸಂಯುಕ್ತ ಹೋರಾಟ ಕನ್ನಡ ಕೆಲಸ ಮಾಡ್ತಾ ಇದ್ವಿ. ಯಾಕೆಂದರೆ ರಾಜ್ಯದ ಜನರ ಪರವಾಗಿ, ರಾಜ್ಯದ ಬಡವರ ದುಡಿಯವರ್ಗದ ಪರವಾಗಿ ಧ್ವನಿ ಎತ್ತಬೇಕಾಗಿದ್ದು ಮತ್ತು ಈ ಸರ್ಕಾರ ಮಾಡ್ತಿರೋ ತಪ್ಪುಗಳನ್ನು ಎಚ್ಚರಿಕೆಯಿಂದ ಎಚ್ಚರಿಸಬೇಕಾಗಿದ್ದು ನಮ್ಮ ಜವಾಬ್ದಾರಿಯಾಗಿದೆ. ಆ ಕಾರಣಕ್ಕೋಸ್ಕರನೇ ಸಂಯುಕ್ತ ಹೋರಾಟ ಕನ್ನಡದ ಹೆಸರಲ್ಲಿ ನಾವು 2 ದಿನಗಳ ಜನ ಚಳವಳಿಗಳ ಅಧಿವೇಶನವನ್ನು ಜನರದೇ ಅಧಿವೇಶನ ರೀತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ರಾಜ್ಯದಲ್ಲಿ ಬಡ ಜನರ ಅಥವಾ ರಾಜ್ಯದ ಉದ್ಧಾರ ಮಾಡಲಿಕ್ಕೆ ಏನೇನು ಯೋಜನೆಗಳು ಇರಬೇಕಾಯಿತು ಆ ಯೋಜನೆಗಳು ಯಾವುವೂ ಇಲ್ಲದೇ ಇರೋಂಥದ್ದು ಒಂದು ದೊಡ್ಡ ದುರಂತ. ಹಾಗಾಗಿ ಈ ಸರ್ಕಾರ ಈಗಲಾದರೂ ಮನವರಿಕೆ ಮಾಡಿಕೊಂಡು ಇದನ್ನ ಸರಿದಿದ್ದುಕೊಂಡು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.